ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಗಾದಿಗಾಗಿ ಪೈಪೋಟಿ ಶುರುವಾಗಿತ್ತು. ಬಟ್ ಇದು ಈಗ ಮತ್ತೆ ಮುನ್ನೆಲೆಗೆ ಬರುವುದಕ್ಕೆ ಮೊನ್ನೆ ಶುಕ್ರವಾರ ರಾತ್ರಿ ಸಿಎಂ ಬಣದವರು ಒಂದು ಡಿನ್ನರ್ ಮೀಟಿಂಗ್ ಮಾಡಿಬಿಟ್ರು. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಬಿಟ್ರು. ಈಗ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಇವತ್ತು 12 ಗಂಟೆಗೆ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಏನ್ ಪ್ರಸ್ತಾಪ ಆಗುತ್ತೆ? ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಿನ ಬೆಳವಣಿಗೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಇತ್ತ ಸಿಎಂ ಸೀಟ್ಗಾಗಿ ಡಿಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ರೆ, ಅತ್ತ ಸಿದ್ದರಾಮಯ್ಯ ಆಪ್ತರು ಇದಕ್ಕೆ ಟಕ್ಕರ್ ಕೊಡಲು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾರೆ. ಕಳೆದ ಗುರುವಾರ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿದ್ದು ಆಪ್ತರು ಡಿನ್ನರ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಡಿಕೆಶಿ ಅಲರ್ಟ್ ಆಗಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆಶಿ ಕೊಡ್ತಾರಾ ಟಕ್ಕರ್? ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಶಿವಕುಮಾರ್. ರಾಜಕೀಯ ಚದುರಂಗದಾಟದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಆಗ್ಲೇಬೇಕು ಅಂತ ಡಿಕೆಶಿ ಸುತ್ತಾಡ್ತಿದ್ರೆ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಆವಾಗವಾಗ ಹೇಳಿಕೆ ನೀಡುವ ಮೂಲಕ ಸಂದೇಶ ಕೊಡ್ತಿದ್ದಾರೆ. ಇದೀಗ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಅಲರ್ಟ್ ಆದ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದ್ದಾರೆ. ಟರ್ಕಿ ಪ್ರವಾಸ ಮುಗಿಸಿಕೊಂಡು ಬರ್ತಿದ್ದ ಹಾಗೇನೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ದೆಹಲಿ ಚುನಾವಣಾ ಪ್ರಚಾರದ ನೆಪದಲ್ಲಿ ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಮತ್ತು ಸಚಿವರ ಡಿನ್ನರ್ ಮೀಟಿಂಗ್ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ ಎನ್ನಲಾಗಿದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ಮನವೊಲಿಸುವ ಸಾಧ್ಯತೆ ಇದೆ. 2 ದಿನ ದೆಹಲಿಯಲ್ಲಿದ್ದು ಹೈಕಮಾಂಡ್ ಮನವೊಲಿಸುವ ಸಾಧ್ಯತೆ ಇದೆ. ವರಿಷ್ಠರನ್ನ ಭೇಟಿಯಾಗಿ ಹಲವು ವಿಚಾರಗಳನ್ನ ಚರ್ಚಿಸಿದ ಬಳಿಕ ಇಂದು ಮಧ್ಯಾಹ್ನ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಪ್ರೆಸ್ ಮೀಟ್ ನಲ್ಲಿ ಡಿಕೆಶಿ ಯಾವ ಬಾಂಬ್ ಹಾಕಲಿದ್ದಾರೆ ಅನ್ನೋದೇ ಕುತೂಹಲವಾಗಿದೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಗಾದಿಗಾಗಿ ಪೈಪೋಟಿ ಶುರುವಾಗಿತ್ತು. ಬಟ್ ಇದು ಈಗ ಮತ್ತೆ ಮುನ್ನೆಲೆಗೆ ಬರುವುದಕ್ಕೆ ಮೊನ್ನೆ ಶುಕ್ರವಾರ ರಾತ್ರಿ ಸಿಎಂ ಬಣದವರು ಒಂದು ಡಿನ್ನರ್ ಮೀಟಿಂಗ್ ಮಾಡಿಬಿಟ್ರು. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಬಿಟ್ರು. ಈಗ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಇವತ್ತು 12 ಗಂಟೆಗೆ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಏನ್ ಪ್ರಸ್ತಾಪ ಆಗುತ್ತೆ? ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಿನ ಬೆಳವಣಿಗೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಇತ್ತ ಸಿಎಂ ಸೀಟ್ಗಾಗಿ ಡಿಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ರೆ, ಅತ್ತ ಸಿದ್ದರಾಮಯ್ಯ ಆಪ್ತರು ಇದಕ್ಕೆ ಟಕ್ಕರ್ ಕೊಡಲು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾರೆ. ಕಳೆದ ಗುರುವಾರ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿದ್ದು ಆಪ್ತರು ಡಿನ್ನರ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಡಿಕೆಶಿ ಅಲರ್ಟ್ ಆಗಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆಶಿ ಕೊಡ್ತಾರಾ ಟಕ್ಕರ್? ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಶಿವಕುಮಾರ್. ರಾಜಕೀಯ ಚದುರಂಗದಾಟದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಆಗ್ಲೇಬೇಕು ಅಂತ ಡಿಕೆಶಿ ಸುತ್ತಾಡ್ತಿದ್ರೆ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಆವಾಗವಾಗ ಹೇಳಿಕೆ ನೀಡುವ ಮೂಲಕ ಸಂದೇಶ ಕೊಡ್ತಿದ್ದಾರೆ. ಇದೀಗ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಅಲರ್ಟ್ ಆದ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದ್ದಾರೆ. ಟರ್ಕಿ ಪ್ರವಾಸ ಮುಗಿಸಿಕೊಂಡು ಬರ್ತಿದ್ದ ಹಾಗೇನೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ದೆಹಲಿ ಚುನಾವಣಾ ಪ್ರಚಾರದ ನೆಪದಲ್ಲಿ ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಮತ್ತು ಸಚಿವರ ಡಿನ್ನರ್ ಮೀಟಿಂಗ್ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ ಎನ್ನಲಾಗಿದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ಮನವೊಲಿಸುವ ಸಾಧ್ಯತೆ ಇದೆ. 2 ದಿನ ದೆಹಲಿಯಲ್ಲಿದ್ದು ಹೈಕಮಾಂಡ್ ಮನವೊಲಿಸುವ ಸಾಧ್ಯತೆ ಇದೆ. ವರಿಷ್ಠರನ್ನ ಭೇಟಿಯಾಗಿ ಹಲವು ವಿಚಾರಗಳನ್ನ ಚರ್ಚಿಸಿದ ಬಳಿಕ ಇಂದು ಮಧ್ಯಾಹ್ನ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಪ್ರೆಸ್ ಮೀಟ್ ನಲ್ಲಿ ಡಿಕೆಶಿ ಯಾವ ಬಾಂಬ್ ಹಾಕಲಿದ್ದಾರೆ ಅನ್ನೋದೇ ಕುತೂಹಲವಾಗಿದೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ರೆಬಲ್ಸ್ ಟೀಮ್ ಸೃಷ್ಟಿಯಾಗಿದ್ರೆ ಬಿಜೆಪಿ ಪಾಳ್ಯದಂತೂ ಪರಿಸ್ಥಿತಿ ಬೇರೆ ಬಿಡಿ. ಮನೆ ಒಂದು 3 ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ವಿಜಯೇಂದ್ರ ಅವರು ವರಿಷ್ಠರ ಮುಂದೆ ದೂರುಗಳನ್ನ ಇಟ್ಟ ಬಳಿಕ ಈಗ ಯತ್ನಾಳ್ ಟೀಮ್ ಕೂಡ ಅಲರ್ಟ್ ಆಗ್ಬಿಟ್ಟಿದೆ. ವಕ್ಫ್ ವಿಚಾರವನ್ನ ಮುಂದಿಟ್ಕೊಂಡು ಪ್ರತ್ಯೇಕ ಹೋರಾಟ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟಿರುವ ರೆಬಲ್ಸ್ ಟೀಮ್ ವರಿಷ್ಠರ ಮುಂದೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತಂತೆ. ಹಾಗಾದ್ರೆ ದೆಹಲಿ ಅಂಗಳದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದು ದೆಹಲಿಗೆ ದೌಡಾಯಿಸಲಿದೆ ಯತ್ನಾಳ್ ಟೀಮ್. ರಾಜ್ಯ ಬಿಜೆಪಿ ಕುರಿತ ವರದಿ ಕೊಡ್ತಾರ ರೆಬಲ್ಸ್ ಟೀಮ್. ರಾಜ್ಯ ಬಿಜೆಪಿ ಅಕ್ಷರಶಃ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. ಒಬ್ಬೊಬ್ರು ಒಂದೊಂದು ಕಡೆ ಮುಖ ಮಾಡಿದ್ದಾರೆ. ವಿಜಯೇಂದ್ರ ಪರ ಕೆಲವರು ಜೈ ಅಂದ್ರೆ, ಮತ್ತೊಂದೆಡೆ ಯತ್ನಾಳ್ ಟೀಮ್ ಅಸಮಾಧಾನ ಭುಗಿಲೆದ್ದಿದೆ. ಇವೆಲ್ಲದರ ನಡುವೆ ಯತ್ನಾಳ್ ಟೀಮ್ ಇಂದು ದೆಹಲಿಗೆ ಹಾರಲಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮನವಿ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿ ಪ್ರಮುಖರು ದೆಹಲಿಗೆ ಹಾರಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಚಟುವಟಿಕೆ ಹಾಗೂ ಅದರ ವರದಿಯನ್ನ ಹೈಕಮಾಂಡ್ಗೆ ನೀಡಲಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಗೆ ಮನವಿ ಮಾಡಲಿದೆ ಎನ್ನಲಾಗ್ತಿದೆ. ವಿಜಯೇಂದ್ರ ಹೊರತುಪಡಿಸಿ ಇತರರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತೆ ಮನವಿ ಮಾಡಲಿದೆ. ಪದಾಧಿಕಾರಿಗಳ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ವಕ್ಫ್ ಹೋರಾಟವನ್ನ ಮುಂದುವರಿಸಲು ಅನುಮತಿ ನೀಡುವಂತೆ ಮನವಿ ಮಾಡಿಕೊಳ್ಳಲಿದೆ ಎನ್ನಲಾಗ್ತಿದೆ. ವಕ್ಫ್ ಆಸ್ತಿಯನ್ನ ತಪ್ಪಿಸಿ ರೈತರಿಗೆ ಮತ್ತು ಜಮೀನು ಕಳೆದುಕೊಂಡವರಿಗೆ ಮರಳಿ ಆಸ್ತಿ ಕೊಡಿಸುವಂತೆ ಮಾಡಬೇಕು. ಇದರಿಂದ ಬಿಜೆಪಿಗೆ ಹೆಚ್ಚು ಅನುಕೂಲ ಆಗಲಿದೆ ಅಂತ, ಮೋದಿ ಸರ್ಕಾರಕ್ಕೆ ಹೆಸರು ಬರಲಿದೆ ಅಂತ ಮನವರಿಕೆ ಮಾಡಿಕೊಡಲು ನಿರ್ಧರಿಸಿದ್ದಾರೆ. ದೆಹಲಿಯಲ್ಲಿ ಜೆಪಿಸಿ ಕಮಿಟಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಹಾಗೂ ಕಮಿಟಿ ಸದಸ್ಯರನ್ನ ತಂಡ ಭೇಟಿ ಮಾಡಲಿದೆ. ಹಲವು ವಿಚಾರಗಳನ್ನ ಹೊತ್ತು ದೆಹಲಿಗೆ ಹಾರಲಿರುವ ಯತ್ನಾಳ್ ಟೀಮ್ ಯಾವೆಲ್ಲ ವಿಚಾರಗಳ ಬಗ್ಗೆ ವರದಿ ನೀಡಲಿದ್ದಾರೆ ನೋಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಗಾದಿಗಾಗಿ ಪೈಪೋಟಿ ಶುರುವಾಗಿತ್ತು. ಬಟ್ ಇದು ಈಗ ಮತ್ತೆ ಮುನ್ನೆಲೆಗೆ ಬರುವುದಕ್ಕೆ ಮೊನ್ನೆ ಶುಕ್ರವಾರ ರಾತ್ರಿ ಸಿಎಂ ಬಣದವರು ಒಂದು ಡಿನ್ನರ್ ಮೀಟಿಂಗ್ ಮಾಡಿಬಿಟ್ರು. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಬಿಟ್ರು. ಈಗ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಇವತ್ತು 12 ಗಂಟೆಗೆ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಏನ್ ಪ್ರಸ್ತಾಪ ಆಗುತ್ತೆ? ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಿನ ಬೆಳವಣಿಗೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಇತ್ತ ಸಿಎಂ ಸೀಟ್ಗಾಗಿ ಡಿಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ರೆ, ಅತ್ತ ಸಿದ್ದರಾಮಯ್ಯ ಆಪ್ತರು ಇದಕ್ಕೆ ಟಕ್ಕರ್ ಕೊಡಲು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾರೆ. ಕಳೆದ ಗುರುವಾರ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿದ್ದು ಆಪ್ತರು ಡಿನ್ನರ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಡಿಕೆಶಿ ಅಲರ್ಟ್ ಆಗಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆಶಿ ಕೊಡ್ತಾರಾ ಟಕ್ಕರ್? ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಶಿವಕುಮಾರ್. ರಾಜಕೀಯ ಚದುರಂಗದಾಟದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಆಗ್ಲೇಬೇಕು ಅಂತ ಡಿಕೆಶಿ ಸುತ್ತಾಡ್ತಿದ್ರೆ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಆವಾಗವಾಗ ಹೇಳಿಕೆ ನೀಡುವ ಮೂಲಕ ಸಂದೇಶ ಕೊಡ್ತಿದ್ದಾರೆ. ಇದೀಗ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಅಲರ್ಟ್ ಆದ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದ್ದಾರೆ. ಟರ್ಕಿ ಪ್ರವಾಸ ಮುಗಿಸಿಕೊಂಡು ಬರ್ತಿದ್ದ ಹಾಗೇನೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ದೆಹಲಿ ಚುನಾವಣಾ ಪ್ರಚಾರದ ನೆಪದಲ್ಲಿ ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಮತ್ತು ಸಚಿವರ ಡಿನ್ನರ್ ಮೀಟಿಂಗ್ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ ಎನ್ನಲಾಗಿದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ಮನವೊಲಿಸುವ ಸಾಧ್ಯತೆ ಇದೆ. 2 ದಿನ ದೆಹಲಿಯಲ್ಲಿದ್ದು ಹೈಕಮಾಂಡ್ ಮನವೊಲಿಸುವ ಸಾಧ್ಯತೆ ಇದೆ. ವರಿಷ್ಠರನ್ನ ಭೇಟಿಯಾಗಿ ಹಲವು ವಿಚಾರಗಳನ್ನ ಚರ್ಚಿಸಿದ ಬಳಿಕ ಇಂದು ಮಧ್ಯಾಹ್ನ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಡಿಕೆಶಿ ಯಾವ ಬಾಂಬ್ ಹಾಕಲಿದ್ದಾರೆ ಅನ್ನೋದೇ ಕುತೂಹಲವಾಗಿದೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.